ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಮಂಡ್ಯ ಕಸಾಪ ಸಮ್ಮೇಳನ, ವಿದೇಶಿಯರ ಕಲರವ, 87 ಪುಸ್ತಕ ಬಿಡುಗಡೆ, ಕೆಎಸ್ಆರ್ಟಿಸಿ ಕನ್ನಡ ಕ್ರಿಯಾ ಸಮಿತಿಯಿಂದ ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ, ಬೆಂಗಳೂರು ಜಿಲ್ಲಾ ಕಸಾಪದಿಂದ ಬೃಹತ್ ಸಂಶೋಧನಾ ಗ್ರಂಥ ಪ್ರಕಟಣೆ. ಮಂಡ್ಯದಲ್ಲಿ ಆಯೋಜಿತವಾಗಿರುವ 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದೇ ಮೊಟ್ಟಮೊದಲ ಸಲ ದೊಡ್ಡ ಸಂಖ್ಯೆಯಲ್ಲಿ ವಿದೇಶಿ ಕನ್ನಡಿಗರು ಭಾಗವಹಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದ್ದಾರೆ. ಅಮೆರಿಕ, ಯುರೋಪ್, ಗಲ್ಫ್, ಏಷ್ಯಾ ಪೆಸಿಫಿಕ್, ಆಸ್ಟ್ರೇಲಿಯಾ ಹೀಗೆ ಜಗತ್ತಿನ ವಿವಿಧ ದೇಶಗಳ ಕನ್ನಡ ಸಂಘಗಳ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಭಾರತದಲ್ಲಿ ಮಾತ್ರವಲ್ಲ ವಿಶ್ವದೆಲ್ಲೆಡೆ ವಿಸ್ತರಿಸಿಕೊಂಡಿರುವ ಕನ್ನಡಿಗರ ಮಾತೃಸಂಸ್ಥೆ ಎನ್ನುವ ಭಾವವನ್ನು ಮೂಡಿಸಿರುವುದು ಈಗ ಫಲವನ್ನು ನೀಡುತ್ತಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವೆಂಬ ಸೀಮೆಯನ್ನು ಮೀರಿ ಇದು ಜಾಗತಿಕ ಕನ್ನಡಿಗರ ಸಮ್ಮೇಳನದ ಸ್ವರೂಪವನ್ನು ಪಡೆಯಬೇಕು ಎನ್ನುವ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರ ಹಂಬಲ ಈಗ ನಿಜವಾಗಿದೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಇತಿಹಾಸದಲ್ಲಿಯೇ ಹೊಸ ಪರಂಪರೆಯನ್ನು ಸೃಷ್ಟಿಸಲು ಈಗ ಮಂಡ್ಯ ಸಜ್ಜಾಗಿದೆ. 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇದೇ ಮೊದಲ ಸಲ 18 ದೇಶಗಳ ಸುಮಾರು 250ಕ್ಕೂ ಹೆಚ್ಚು ವಿದೇಶಿ ಕನ್ನಡಿಗರು ಭಾಗವಹಿಸುತ್ತಿದ್ದಾರೆ. ಇದರಲ್ಲಿ ಪೂತಿನಾ ಅವರ ಮಗಳು ಅಲಮೇಲು, ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪಕರಲ್ಲೊಬ್ಬರಾದ ಕರ್ಪೂರ ಶ್ರೀನಿವಾಸರಾವ್ ಅವರ ಮೊಮ್ಮಗಳಾದ ನಿರ್ಮಲಾ ಕರ್ಪೂರ್, ಕನ್ನಡದ ಮೊಟ್ಟಮೊದಲ ಶಬ್ದಕೋಶದ ಕರ್ತೃ ಫರ್ಡಿನೆಂಟ್ ಕಿಟಲ್ ಅವರ ವಂಶಸ್ಥರು ಭಾಗವಹಿಸುವವರಲ್ಲಿ ಸೇರಿದ್ದಾರೆ ಎಂದು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ತಿಳಿಸಿದ್ದಾರೆ. ವಿದೇಶಿ ಕನ್ನಡಿಗರಲ್ಲಿ 21 ಜನರನ್ನು ಸನ್ಮಾನಿಸಲಾಗುವುದು. ಇದರಲ್ಲಿ ಕನ್ನಡದ ಸೇವೆಯಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿರುವ 50 ವರ್ಷಗಳನ್ನು ಕಳೆದಿರುವ 3 ಅಮೆರಿಕ ಕನ್ನಡ ಸಂಘಗಳು ಸೇರಿವೆ. ಪ್ರಪ್ರಥಮವಾಗಿ ಕನ್ನಡ ಭವನವನ್ನು ವಿದೇಶದಲ್ಲಿ ಕಟ್ಟಿರುವ ಬೆಹರಿನ್ ಕನ್ನಡ ಸಂಘ, ಇತ್ತೀಚೆಗೆ ಸ್ವಂತ ಕನ್ನಡ ಭವನ ಕಟ್ಟಿರುವ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಕನ್ನಡ ಸಂಘಗಳು ಸೇರಿವೆ. ಅದರಂತೆ 60 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶಿಕಾಗೋ ವಿಶ್ವವಿದ್ಯಾಲಯದ ಕನ್ನಡ ಪೀಠವನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಗುವುದು. ಮಂಡ್ಯ ಜಿಲ್ಲೆಯ ಹೆಮ್ಮೆ ತ್ರಿವೇಣಿಯವರ ಪ್ರಖ್ಯಾತ ಕಾದಂಬರಿ ಶರಪಂಜರವನ್ನು ಇಟಲಿ ನಿವಾಸಿ ಕನ್ನಡದಲ್ಲಿ ಜಯಮೂರ್ತಿಯವರು ಇಟಾಲಿಯನ್ ಭಾಷೆಗೆ ಅನುವಾದಿಸಿದ್ದು ಇದು ಸಮ್ಮೇಳನದಲ್ಲಿ ವಿಶೇಷವಾಗಿ ಬಿಡುಗಡೆಯಾಗಲಿದೆ. ಇದೇ ಸಂದರ್ಭದಲ್ಲಿ ತ್ರಿವೇಣಿಯವರ ಮಗಳು ಮೀರಾ ಶಂಕರ್ ಕೂಡ ಹಾಜರಿರುವುದು ವಿಶೇಷವಾಗಿದೆ. ಪ್ರಥಮ ಬಾರಿಗೆ ಯುರೋಪಿನ ಉತ್ಸಾಹಿ ಕಥೆಗಾರ ಕವಿತ್ರಿಯರ ಸಪ್ತ ಸಾಗರದ ಆಚೆ ಎಲ್ಲೋ ಕೃತಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೃತಿಗಳ ಮಾಲಿಕೆಯಲ್ಲಿ ಪ್ರಕಟವಾಗುತ್ತದೆ. ವಿದೇಶದಲ್ಲಿನ ಬರಹಗಾರರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಉದ್ದೇಶಕ್ಕೆ ಇದು ಮಹತ್ವದ ಮುನ್ನಡೆಯಾಗಿದೆ ಎಂದು ಮಹೇಶ್ ಜೋಶಿ ತಿಳಿಸಿದ್ದಾರೆ. 87ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ 22 ಡಿಸೆಂಬರ್ 2024 ಬೆಳಗ್ಗೆ 9:30ರಿಂದ ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟುವ ಬಗೆ ಎನ್ನುವ ಅನಿವಾಸಿ ಭಾರತೀಯರ ಕುರಿತ ವಿಶೇಷ ಗೋಷ್ಠಿ ನಡೆಯಲಿದ್ದು, ಅಮೆರಿಕದ ಅಮರನಾಥ್ ಗೌಡರವರು ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದರೆ ಬಹರೇನಿನ ಕಿರಣ್ ಉಪಾಧ್ಯಾಯ ಆಶಯ ಭಾಷಣವನ್ನು ಮಾಡಲಿದ್ದಾರೆ. ಕತಾರ್ನ ಎಚ್.ಕೆ. ಮಧು, ಇಂಗ್ಲೆಂಡಿನ ಅಶ್ವಿನ್ ಶೇಷಾದ್ರಿ, ಯುಎಇಯ ಶಶಿಧರ್ ನಾಗರಾಜಪ್ಪ, ಜರ್ಮನಿಯ ರಶ್ಮಿ ನಾಗರಾಜ್ ತಮ್ಮ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ. ಅನಿವಾಸಿ ಭಾರತೀಯರ ಸಮನ್ವಯಾಧಿಕಾರಿ ಆರತಿ ಕೃಷ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಸಮನ್ವಯಾಧಿಕಾರಿ ಮತ್ತು ಕನ್ನಡಕ್ಕೆ ಮಹತ್ವದ ಕೊಡುಗೆಯನ್ನು ನೀಡಿದ ವಿದೇಶಿಯರ ಕುರಿತು ಅಧಿಕೃತ ದಾಖಲೆಯನ್ನು ಮಾಡಿರುವ ಡಾಕ್ಟರ್ ಶ್ರೀನಿವಾಸ್ ಹಾವನೂರ್ ಅವರ ಮಗಳು ನಿವೇದಿತಾ ಹಾವನೂರ್ ಹೊನ್ನತ್ತಿ ಕೂಡ ಉಪಸ್ಥಿತರಿರುತ್ತಾರೆ ಎಂದು ಮಹೇಶ್ ಜೋಶಿ ಹೇಳಿದ್ದಾರೆ. ವಿಶ್ವದಲ್ಲಿರುವ 195 ದೇಶಗಳಲ್ಲಿ 1000ಕ್ಕೂ ಹೆಚ್ಚು ಕನ್ನಡ ಸಂಘಗಳಿವೆ ಎನ್ನುವುದು ಒಂದು ಅಂದಾಜು. ಈ ಕುರಿತು ಸ್ಪಷ್ಟ ದಾಖಲೆಗಳು ಎಲ್ಲಿಯೂ ಲಭ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ಬೆಂಕಿ ಬಸವಣ್ಣನವರು ವಿದೇಶದಲ್ಲಿನ ಕನ್ನಡ ಸಂಘಗಳ ಬಗ್ಗೆ ಮಾಹಿತಿ ಕೋಶವೊಂದನ್ನು ಸಿದ್ಧಪಡಿಸಿದ್ದು, ಇದರಲ್ಲಿ ಪ್ರಸ್ತುತ 75ಕ್ಕೂ ಹೆಚ್ಚು ವಿದೇಶದಲ್ಲಿನ ಕನ್ನಡ ಸಂಘಗಳ ಕುರಿತ ಮಾಹಿತಿಗಳಿವೆ. ಇಂತಹ ಪ್ರಯತ್ನ ನಡೆದಿರುವುದು ಇದೇ ಮೊದಲಾಗಿದೆ ಎಂದು ತಿಳಿಸಿರುವ ಮಹೇಶ್ ಜೋಶಿಯವರು ಮುಂಬರುವ ದಿನಗಳಲ್ಲಿ ಈ ಬೆಸುಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಾಲವನ್ನು ಮಹತ್ತರವಾಗಿ ವಿಸ್ತರಿಸುವುದಲ್ಲದೆ ನಿಜವಾದ ಅರ್ಥದಲ್ಲಿ ಅದು ಜಾಗತಿಕ ಕನ್ನಡಿಗರೆಲ್ಲರ ಮಾತೃ ಸಂಸ್ಥೆಯಾಗಲು ಕಾರಣವಾಗಲಿದೆ ಎಂದು ತಿಳಿಸಿದ್ದಾರೆ. 87ನೇ ಸಮ್ಮೇಳನದಲ್ಲಿ 87 ಪುಸ್ತಕಗಳು ಬಿಡುಗಡೆಯಾಗಲಿದೆ. ಬೆಂಗಳೂರು ಶಾಂತಿನಗರದ ಯೋಗ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕನ್ನಡ ಕ್ರಿಯಾ ಸಮಿತಿ ಬೆಂಗಳೂರು ಕೇಂದ್ರೀಯ ವಿಭಾಗ ವತಿಯಿಂದ 69ನೇ ಕರ್ನಾಟಕ ರಾಜ್ಯೋತ್ಸವ ಮತ್ತು ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಕನ್ನಡ ಕೇಂದ್ರೀಯ ಕ್ರಿಯಾ ಸಮಿತಿ ರಾಜ್ಯಾಧ್ಯಕ್ಷ ನಾಡೋಜ ಮನು ಬಳಿಗಾರ್, ವಿಭಾಗೀಯ ನಿಯಂತ್ರಣಾಧಿಕಾರಿ ಎಸ್ ಲಕ್ಷ್ಮಣ್, ಗೌರವ ಸಲಹೆಗಾರ ವಾಚ ಚೆನ್ನೇಗೌಡ, ವಲಯ ಅಧ್ಯಕ್ಷ ಕೆಎಸ್ಎಂ ಹುಸೇನ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಸಾಹಿತಿಗಳಾದ ಬೇಲೂರು ರಾಮಮೂರ್ತಿ, ಶ್ರೀಮತಿ ಎಚ್.ಆರ್. ಸುಜಾತ ಮತ್ತು ಕನ್ನಡ ಪರ ಹೋರಾಟಗಾರ ಮಾ ಚಂದ್ರಶೇಖರ್ ಅವರಿಗೆ ಕನ್ನಡ ಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನಾಡೋಜ ಮನು ಬಳಿಗಾರ್ ಅವರು ಮಾತನಾಡಿ, ಮೊದಲು ಗಂಡು ಮಕ್ಕಳು ಮುಂದೆ ಇದ್ದರು, ಸತತ ಪರಿಶ್ರಮದ ಮೂಲಕ ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ಮಹಿಳೆಯರು ಸಾಧನೆ ಮಾಡಿ ಸರಿಸಮಾನವಾಗಿ ನಿಂತಿದ್ದಾರೆ. ಕನ್ನಡ ಲಿಪಿ ಮತ್ತು ವಚನ ಸಾಹಿತ್ಯ, ಕಾಯಕ ತತ್ವ, ಮಹಿಳೆಯರಿಗೆ ಸರಿಸಮಾನ ಹಕ್ಕು, ಶಿಶುನಾಳ ಶರೀಫರು, ಸರ್ವಜ್ಞರು, ಕುವೆಂಪುರವರ ಸೇವೆಯಿಂದ ಕನ್ನಡ ಭಾಷೆ ಬೆಳೆಯಲು ಸಹಕಾರಿಯಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಲು ಎಲ್ಲ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ಅಂದಿನಿಂದ ಇಂದಿನವರೆಗೆ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ.
ಕುವೆಂಪುರವರಿಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕಾಗಿತ್ತು. ನಮ್ಮ ಹಿರಿಮೆ ಗರಿಮೆ ತಿಳಿಸಲು ರಾಜ್ಯೋತ್ಸವ ಆಚರಣೆ ಮಾಡಬೇಕು. ಪ್ರತಿದಿನ ಕನ್ನಡ ತಾಯಿಯ ಸೇವೆ ಮಾಡಬೇಕು. ದೇಶದಲ್ಲಿ GST ಪಾವತಿಯಲ್ಲಿ 2ನೇ ಸ್ಥಾನದಲ್ಲಿ ಇರುವ ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಅನುದಾನ ನೀಡುವಲ್ಲಿ ತಾರತಮ್ಯವಾಗಿದೆ. ಕೇಂದ್ರ ಸರ್ಕಾರಗಳು ಕಳೆದ 30 ವರ್ಷಗಳಿಂದ ರಾಜ್ಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದರು. ವಾಚ ಚನ್ನೇಗೌಡ ಮಾತನಾಡಿ, ಹರಿದು ಹಂಚಿ ಹೋಗಿರುವ ಪ್ರದೇಶಗಳು ಒಂದಾಗಬೇಕು ಎಂದು ಆಲೂರು ವೆಂಕಟರಾಯರು ಹೋರಾಟ ಮಾಡಿದರು. ಇದರ ಪ್ರತಿಫಲ ಕರ್ನಾಟಕ ರಾಜ್ಯ ಉದಯವಾಯಿತು. ಆನಕರು ಮಾ ರಾಮಮೂರ್ತಿ 1962ರಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಯ ಮೊದಲ ಚಾಲನೆ ನೀಡಿದರು. ನಾಡು ನುಡಿಗೆ ಶ್ರಮಿಸಿದ ಮಹನೀಯರುಗಳಿಗೆ ಗೌರವಿಸಿ ಸನ್ಮಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ಆಡಳಿತದಲ್ಲಿ ಸಂಪೂರ್ಣ ಕನ್ನಡ ಬಳಕೆ ಮಾಡುತ್ತಿರುವ ಸಂಸ್ಥೆ ಸಾರಿಗೆ ಸಂಸ್ಥೆಯಾಗಿದೆ. ಬೆಂಗಳೂರು ನಗರ ವಿಶ್ವಮಾನ್ಯತೆ ಪಡೆಯಲು ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರ ಕೊಡುಗೆ ಅಪಾರ ಎಂದು ಹೇಳಿದರು. ವಿಭಾಗೀಯ ನಿಯಂತ್ರಣಾಧಿಕಾರಿ ಲಕ್ಷ್ಮಣ್ ಮಾತನಾಡಿದರು. ಸಾರಿಗೆ ಸಂಸ್ಥೆಯ ಅಧಿಕಾರಿ ಸಿಬ್ಬಂದಿಗಳ ಮಕ್ಕಳು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಮಕುಲಪತಿಗಳೂ ಆಗಿದ್ದ ನಾಡಿನ ಸುಪ್ರಸಿದ್ಧ ಇತಿಹಾಸಕಾರ ಪ್ರೊಫೆಸರ್ S ಚಂದ್ರಶೇಖರ್ ಅವರು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೀವನ ಮತ್ತು ಸಾಧನರ ಕುರಿತು ಬೃಹತ್ತಾದ ಸಂಶೋಧನಾ ಗ್ರಂಥವನ್ನು ರಚಿಸಿದ್ದಾರೆ. ನಾಲ್ವಡಿಯವರನ ಕುರಿತು ಕನ್ನಡದಲ್ಲಿ ಈವರೆಗೆ ಬಂದಿರುವ ಎಲ್ಲ ಕೃತಿಗಳಿಗಿಂತ ಈ ಕೃತಿಯು ಭಿನ್ನವಾಗಿದ್ದು, ವಿವರಣೆ, ವಿಶ್ಲೇಷಣೆ ಹಾಗೂ ವಿಮರ್ಶೆಯ ಒಳನೋಟಗಳಿಂದ ಕೃತಿಯು ಬಹಳ ಮುಖ್ಯ ಎನಿಸುತ್ತದೆ. 10 ಕಟ್ಟುವೆಡೆ 1 ಮುತ್ತು ಕಟ್ಟು ಎಂಬಂತೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಕೃತಿಯನ್ನು ಬಹಳ ಹೆಮ್ಮೆಯಿಂದ ಪ್ರಕಟಿಸಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ತಿಳಿಸಿದ್ದಾರೆ. ನಾಡಿನ ಹಿರಿಯ ಭಾಷಾ ತಜ್ಞರಾದ ಡಾಕ್ಟರ್ KV ನಾರಾಯಣ ಅವರ ಮೌಲಿಕ ಮುನ್ನುಡಿಯು ಗ್ರಂಥಕ್ಕೆ ಒಳ್ಳೆಯ ಪ್ರವೇಶಿಕೆಯನ್ನು ಒದಗಿಸುತ್ತದೆ. ಗ್ರಂಥದ ಮುದ್ರಣ ಕಾರ್ಯ ಪ್ರಗತಿಯಲ್ಲಿದ್ದು, ಡಿಸೆಂಬರ್ 20ರಿಂದ ಮಂಡ್ಯದಲ್ಲಿ ನಡೆಯಲಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸುವ ಸಾಹಿತ್ಯ ಪ್ರೇಮಿಗಳಿಗೂ ಪುಸ್ತಕ ದೊರಕಲೇಬೇಕೆಂಬ ಸದುದ್ದೇಶದಿಂದ ಕೆಲವು ಪ್ರತಿಗಳನ್ನು ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಮಾರಾಟಕ್ಕೆ ಇರಿಸಲಾಗುವುದು. ಆಧುನಿಕ ಮೈಸೂರಿನ ಇತಿಹಾಸ ಹಾಗೂ ನಾಲ್ವಡಿಯವರ ಬಗೆಗೆ ಆಸಕ್ತಿಯುಳ್ಳ ಶ್ರೀಸಾಮಾನ್ಯರಾದಿಯಾಗಿ ವಿದ್ಯಾರ್ಥಿಗಳಿಂದ ವಿದ್ವಾಂಸರವರೆಗೆ ಎಲ್ಲರೂ ಕೊಂಡು ಓದಲೇಬೇಕಾದ ಮಹತ್ವದ ಕೃತಿ ಇದು ಎಂದು ಅವರು ಹೇಳಿದ್ದಾರೆ.